ಮಹಿ ಎಂಬ ಶಬ್ದಕ್ಕೆ ಪೃಥ್ವಿ ಅಂತಲೂ ಅರ್ಥ ಇದೆ. ಮಹಾಪೂಜಾಯಾಮ್ ಪೂಜಿಸಲ್ಪಡ್ತದಾದ್ರಿಂದ ಮಹಿ ಮಹಿಹಿ ಅಂತ ಸ್ತ್ರೀಲಿಂಗ ಶಬ್ದ ಅದು. ಅದಲ್ಲದೆ ಮಹಿ ಅನ್ನೋ ಆ ಶಬ್ದ ಸ್ತ್ರೀಲಿಂಗದಲ್ಲಿಯೇ ಮಹಿಮಾ ಅನ್ನೋ ಅರ್ಥವನ್ನು ಕೂಡ ಹೇಳ್ತದೆ. ಭಗವತೋ ಮಹಿಂ ಅಂತ ಭಾಗವತದ 8ನೇ ಸ್ಕಂದದ 8ನೇ ಅಧ್ಯಾಯದ 4ನೇ ಒಂದು ಶ್ಲೋಕ ಕೇಳಿಬರ್ತದೆ. ಅದೇ 11ನೇ ಸ್ಕಂದದ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೂಡ ಅತನ್ ಮಹಿಜ್ಞ, ಭಗವಂತನ ಮಹಿ ಅಂದ್ರೆ ಮಹಿಮೆಯನ್ನು ಅರಿಯದ ದೇವೇಂದ್ರ ಅಂತ ಹೀಗೆ ಅಲ್ಲಿ ವರ್ಣನ ಇದೆ. ಅಲ್ಲೆಲ್ಲ ಮಹಿ ಅಂದ್ರೆ ಮಹಿಮಾನ, ಮಹಿಮಾನಂ ಮಹಿಮೆಯನ್ನು ಅಂತಲೇ ಹೀಗೆ ಎಲ್ಲ ವ್ಯಾಖ್ಯಾನಕಾರರು ಅದನ್ನು ತೋರಿಸಿದ್ದಾರೆ. ಪುಲ್ಲಿಂಗದಲ್ಲಿಯೂ ಈ ಒಂದು ಶಬ್ದ ಮಹಿಹಿ ಮಹಿ ಮಹಯ ಅಂತ ಪುಲ್ಲಿಂಗದಲ್ಲೂ ಇರೋದು ಕಂಡು ಬರ್ತದೆ. ಹಾಗೆ ಮಹಿ ಮಹಿನಿ ಮಹಿನಿ ಅಂತ ನಪುಂಸಕಲಿಂಗದಲ್ಲೂ ಕಂಡು ಬರ್ತದೆ. ಆದರೆ ಅದಕ್ಕೆ ರೂಪಗಳು, ಉದಾಹರಣೆಗಳು ಎಲ್ಲಿಯೂ ಕಾಣಿಸೋದಿಲ್ಲ. ಇಲ್ಲೊಂದು ಕಡೆ ಮಹಿಜ್ಞ ಅಂತ ಹೀಗೆಲ್ಲ ಬಂದಿದೆ. ಇದು ಸ್ತ್ರೀಲಿಂಗವೋ ಪುಲ್ಲಿಂಗವೋ ಅಂತ ಗೊತ್ತಾಗೋದಿಲ್ಲ. ಕೋಶಗಳನ್ನು ನೋಡಿದರೆ ಇದು ಸ್ತ್ರೀಲಿಂಗ ಅನ್ನೋ ಅರ್ಥದ, ಸ್ತ್ರೀಲಿಂಗದಲ್ಲಿ ಪೃಥ್ವಿ ಅಂತ ಅರ್ಥ, ಹಾಗೆ ಮಹಿಮೆ ಅಂತ ಅರ್ಥ ಅಂತ ಹೀಗೆ ಕಾಣಿಸ್ತದೆ. ಆದರೆ ಮಹಿಮಾ ಅನ್ನೋ ಅರ್ಥದಲ್ಲಿ ಪುಲ್ಲಿಂಗವಾಗಿಯೂ ಅದು ಆಗಬಾರ್ದಂತೇನಿಲ್ಲ. ಆದ್ದರಿಂದ ಪುಲ್ಲಿಂಗಕ್ಕೆ ಸಂಬಂಧಪಟ್ಟಂತೆ ಮಹಿ ಶಬ್ದ ಪುಲ್ಲಿಂಗವಾದಾಗ ಅದಕ್ಕೆ ಏನು ಅರ್ಥಗಳು ಬರುತ್ತವೆ, ಅದಕ್ಕೆ ಉದಾಹರಣೆಗಳೇನು ಅಂತ ಅನ್ನೋದನ್ನು ಮತ್ತಷ್ಟು ಬೇರೆ ಬೇರೆ ಕಾವ್ಯಗಳಲ್ಲಿ ನೋಡಬೇಕು. ಹಾಗೇನಾದರೂ ನಿಮಗೆ ತಿಳಿದು ಬಂದರೆ ನನಗೆ ತಿಳಿಸಿ.